ಸ್ನೇಹಿತರೆ ನಮಸ್ಕಾರ. ಇದು ಅಪ್ಪ ಅಂದರೆ ಆಕಾಶ ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ. ಸಿಮ್ ಕಾರ್ಡ್ ಮಾರಿದ ಹಣದಿಂದಲೇ ಅವರು ಸಂಸ್ಥೆ ಕಟ್ಟಿದರು. ನಾವು ನೌಕರಿ ಕೇಳುವವರಾಗಬಾರದು, ಕೊಡುವವರಾಗಬೇಕು ಎಂಬ ಆಸೆಯಿಂದಲೇ ಈ ಮೂವರು ಕಾಲೇಜು ವಿದ್ಯಾರ್ಥಿಗಳು ಯೋಚಿಸಿದರು. ಸಂಸ್ಥೆ ಕಟ್ಟಲು ಬಂಡವಾಳ ಬೇಕಲ್ಲ, ಆ ಹಣ ಹೊಂದಿಸಲು ಸಿಮ್ ಕಾರ್ಡ್ ಮಾರಲು ಮುಂದಾದರು. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇಂದಿನ ಕಥೆ, ಸಿಮ್ ಕಾರ್ಡ್ ಮಾರಿದ ಹಣದಿಂದಲೇ ಅವರು ಸಂಸ್ಥೆ ಕಟ್ಟಿದರು. ಆಗಷ್ಟೇ 21 ವರ್ಷ ತುಂಬಿದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಏನು ಮಾಡುತ್ತಾರೆ ಹೇಳಿ? ಡಿಗ್ರಿ ಮುಗಿದ ನಂತರ ಯಾವ ಕಂಪನಿ ಸೇರಿದರೆ ಒಳ್ಳೆಯದು, ಯಾವ ಕಂಪನಿಯಲ್ಲಿ ಹೆಚ್ಚಿನ ಅವಕಾಶಗಳಿವೆ, ಅಲ್ಲಿ ಏನೇನು ಅನುಕೂಲತೆಗಳಿವೆ, ಮುಖ್ಯವಾಗಿ ಕಂಪನಿಗೆ ಒಳ್ಳೆಯ ಆದಾಯ ಇದೆಯಾ, ಅಲ್ಲಿ ಹೆಚ್ಚು ಸಂಬಳ ಕೊಡುತ್ತಾರಾ, ಪ್ರಾಜೆಕ್ಟ್ ನೆಪದಲ್ಲಿ ವರ್ಷವೂ ವಿದೇಶಗಳಿಗೆ ಹೋಗಿ ಬರುವ ಅನುಕೂಲ ಇರುತ್ತದ, ಆ ಕಂಪನಿ ಸೇರಲು ಪರ್ಸೆಂಟೇಜ್ ಎಷ್ಟು ಇರಬೇಕು, ಡಿಗ್ರಿ ಸರ್ಟಿಫಿಕೇಟ್ ಮಾತ್ರವಲ್ಲದೆ ಬೇರೆ ಏನಾದರೂ ಅಲ್ಪಾವಧಿ ತರಬೇತಿ ಕೋರ್ಸ್ಗಳನ್ನು ಮಾಡಿರಬೇಕಾ, ಹೇಗೆ VIP ಗಳ ಶಿಫಾರಸುಗಳ ಮೂಲಕವೂ ಅಲ್ಲಿ ನೌಕರಿ ಗಿಟ್ಟಿಸಲು ಸಾಧ್ಯವಿದೆಯಾ ಎಂದೆಲ್ಲ ಯೋಚಿಸುತ್ತಾ ಇರುತ್ತಾರೆ. ತಮಗೆ ದೊರೆತ ಉತ್ತರಗಳನ್ನು ಪೋಷಕರು, ಬಂಧುಗಳು ಹಾಗೂ ಗೆಳೆಯರ ಮುಂದಿಟ್ಟು ಪರಿಸ್ಥಿತಿ ಹೀಗಿದೆ, ಏನಾಗುತ್ತೋ ನೋಡೋಣ ಅನ್ನುತ್ತಾರೆ. ವರ್ಷದ ನಂತರ ಯಾವುದೋ ಒಂದು ಕಂಪನಿ ಸೇರಿ 10ರೊಳಗೆ 11 ಎಂಬಂತೆ ಆಗಿಬಿಡುತ್ತಾರೆ. ಇಂಥ ಜಾಯಮಾನಕ್ಕೆ ಸೇರದ ಕೇರಳ ರಾಜ್ಯದ ಮೂವರು ಸಾಹಸಿಗಳ ಕಥೆ ಇಲ್ಲಿದೆ. ಸಮಾನ ವಯಸ್ಕರು ಹಾಗೂ ಸಮಾನ ಮನಸ್ಕರಾದ ಈ ಮೂವರು, ನಾವು ಕೆಲಸ ಕೇಳುವವರಾಗಬಾರದು, ಕೆಲಸ ಕೊಡುವವರಾಗಬೇಕು ಎಂದು ಮಾತನಾಡಿಕೊಂಡಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದೆ ಎಂಜಿನಿಯರಿಂಗ್ ಪದವಿಯ 3ನೇ ವರ್ಷದಲ್ಲಿದ್ದಾಗಲೇ ಮೊಬ್ಮಿ ವೈರ್ಲೆಸ್ ಸೊಲ್ಯೂಷನ್ಸ್ ಎಂಬ ಹೆಸರಿನ ಕಂಪನಿಯೊಂದನ್ನು ಹುಟ್ಟುಹಾಕಿದ್ದಾರೆ. ನಂಬಿ 2006ರಲ್ಲಿ ಕೇವಲ 8 ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ ಆರಂಭವಾದ ಈ ಕಂಪನಿ ಈಗ 150 ಕೋಟಿ ರೂಪಾಯಿಗಳ ವ್ಯವಹಾರ ಮಾಡುತ್ತಿದೆ. ಇನ್ನು 30 ದಾಟದ ಈ 3 ಹುಡುಗರ ಯಶೋಗಾಥೆ ಕೇರಳದಲ್ಲೀಗ ಮನೆ ಮಾತಾಗಿ ಹೋಗಿದೆ. ಅಲ್ಲಿಯ ಜನ ಇವರನ್ನು 3 ಸ್ಟಾರ್ಸ್ ಎಂದು ಕರೆಯುತ್ತಾರೆ. ಒಂದು ಕಾಲದಲ್ಲಿ ತರಗತಿಗೆ ಚಕ್ಕರ್ ಹೊಡೆಯುತ್ತಿದ್ದ ಈ ಹುಡುಗರು ಈಗ ಯುವ ಜನಾಂಗದ ಪಾಲಿನ ರೋಲ್ ಮಾಡೆಲ್ಗಳಾಗಿ ಹೋಗಿದ್ದಾರೆ. ಇಂಥದೊಂದು ಪವಾಡ ನಡೆದದ್ದು ಹೇಗೆ? ತುಂಬ ಚಿಕ್ಕ ವಯಸ್ಸಿಗೆ ಮೊಬ್ಮಿ ಕಂಪನಿಯನ್ನು ಆರಂಭಿಸಲು ಇದ್ದ ಕಾರಣವಾದರೂ ಏನು? ಅದಕ್ಕೆ ಸ್ಫೂರ್ತಿ ಯಾರು? ಈ ಹುಡುಗರ ಕೌಟುಂಬಿಕ ಹಿನ್ನೆಲೆ ಎಂತಹದ್ದು? ಒಂದು ಕಂಪನಿ ಆರಂಭಿಸುವುದು ಹುಡುಗಾಟದ ಮಾತಲ್ಲ. ಅಂದ ಮೇಲೆ ಈ ಹುಡುಗರು ಬಂಡವಾಳ ಹೊಂದಿಸಿದ್ದಾದರೂ ಹೇಗೆ? ಈ ತ್ರಿಮೂರ್ತಿಗಳಿಗೆ ಸೇರಿರುವ ಮೊಬ್ಮಿ ಕಂಪನಿ ಒದಗಿಸುವ ಸೇವೆಯಾದರೂ ಏನು? ಇಂಥವೇ ಹಲವು ಪ್ರಶ್ನೆಗಳೊಂದಿಗೆ ಮೊಬ್ಮಿ ಕಂಪನಿಯ CEO ಸಂಜಯ್ ವಿಜಯ್ ಕುಮಾರ್ ಅವರ ಮುಂದೆ ನಿಂತಾಗ ಅವರು ಉತ್ತರಿಸಿದ್ದು ಹೀಗೆ. ಮೊಬ್ಮಿ ಎಂಬುದನ್ನು ವಿಸ್ತರಿಸಿ ಹೇಳಿದರೆ ಮೊಬೈಲ್ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಎಂದಾಗುತ್ತದೆ. ಈ ಕಂಪನಿಗೆ ನಾನು ಸಂಜಯ್, ವಿವೇಕ್ ಫ್ರಾನ್ಸಿಸ್ ಹಾಗೂ ಸೋನಿ ಜಾಯ್ CEOಗಳು. ನಾವು ಮೂವರು ತಿರುವನಂತಪುರದವರು, ಮಧ್ಯಮ ವರ್ಗದ ಕುಟುಂಬಗಳಿಂದ ಬಂದವರು. ನಮ್ಮ ತಂದೆ ಇಂಜಿನಿಯರ್, ವಿವೇಕ್ನ ತಂದೆ ವ್ಯಾಪಾರಿ, ಸೋನಿಯಾ ತಂದೆ ಬ್ಯಾಂಕ್ ಉದ್ಯೋಗಿ. ನಾವು ಮೂವರ ಪೈಕಿ ಸೋನಿ ಜಾಯ್ ಹೆಚ್ಚು ಬುದ್ಧಿವಂತ. ಆತ ದ್ವಿತೀಯ PUCಯಲ್ಲಿ ಚಿನ್ನದ ಪದಕ ವಿಜೇತ. ಸಹಜವಾಗಿಯೇ ಮಗನನ್ನು ಎಂಜಿನಿಯರಿಂಗ್ ಓದಿಸಬೇಕೆಂದು ಅವನ ತಂದೆ ಆಸೆ ಪಟ್ಟರು. ನಾವು ಮೂವರಿಗೂ 17 ವರ್ಷಗಳಿಂದ ಪರಿಚಯವಿತ್ತು. ಇನ್ನೂ ಸರಳವಾಗಿ ಹೇಳಬೇಕೆಂದರೆ ನಾವು ಚೆಡ್ಡಿ ದೋಸ್ತುಗಳು. ನಮ್ಮ ಮನೆಯಲ್ಲಿ ತಂದೆ ಮಾತ್ರವಲ್ಲ, ಅಣ್ಣನೂ ಎಂಜಿನಿಯರ್ ಆಗಿದ್ದ. ಹಾಗಾಗಿ ನನ್ನನ್ನು ತಿರುವನಂತಪುರಂನ ಎಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸಿದರು. ನಾನು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಕೋರ್ಸ್ಗೆ ಸೇರಿಕೊಂಡೆ. ವಿವೇಕ್ ಹಾಗೂ ಸೋನಿ ಎಲೆಕ್ಟ್ರಾನಿಕ್ಸ್ ವಿಭಾಗವನ್ನು ಆರಿಸಿಕೊಂಡರು.
2 ವರ್ಷ ಮುಗಿಯುವುದರೊಳಗೆ ಎಂಜಿನಿಯರಿಂಗು ಬೋರ್ ಅನ್ನಿಸತೊಡಗಿತು. ಪ್ರತಿ 6 ತಿಂಗಳಿಗೆ ಪರೀಕ್ಷೆ ಬರೆಯುವುದು ಹಿಂಸೆ ಅನ್ನಿಸುತ್ತಿತ್ತು. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತಿರುವಿ ಹಾಕಿ ಒಂದಷ್ಟು ಉತ್ತರಗಳನ್ನು ಹೊಡೆದು ಹೇಗೋ ಪಾಸ್ ಆಗ್ತಾ ಇದ್ವಿ. ಈ ಸಂದರ್ಭದಲ್ಲಿ ಪಾಠ ಮಾಡುವಾಗ ಅಧ್ಯಾಪಕರು ಹರಟೆಗೆ ಕೂತಾಗ ಗೆಳೆಯರು ಇನ್ಫೋಸಿಸ್ ಕಂಪನಿ ಆರಂಭವಾದ ಬಗೆಯನ್ನು ರೋಚಕವಾಗಿ ಹೇಳುತ್ತಿದ್ದರು. ಕೇವಲ 10,000 ರೂಪಾಯಿ ಬಂಡವಾಳದೊಂದಿಗೆ ಶುರುವಾದ ಇನ್ಫೋಸಿಸ್ ಈಗ 2,000 ಕೋಟಿ ರೂಪಾಯಿಗಳ ವ್ಯವಹಾರ ಮಾಡುತ್ತಿದೆ ಎಂಬುದನ್ನು ಕೇಳಿದಾಗೆಲ್ಲ ನಾವು ಅಂಥದೇ ಒಂದು ಕಂಪನಿ ಆರಂಭಿಸಬೇಕು ಎಂಬ ಆಸೆಯಾಗುತ್ತಿತ್ತು. ಗೆಳೆಯರಾದ ವಿವೇಕ್ ಹಾಗೂ ಸೋನಿಯಾ ಅವರೊಂದಿಗೆ ಈ ವಿಷಯ ಹೇಳಿಕೊಂಡೆ. ಅವರು ಖುಷಿಪಟ್ಟರು. ನಿನ್ನ ಐಡಿಯಾ ಚೆನ್ನಾಗಿದೆ, ನಾವು ನಿನ್ನ ಜೊತೆಗಿರ್ತೀವಿ, ಏನಾದರೂ ಸಾಹಸ ಮಾಡೋಣ ಅಂದರು. ಈ ಮಾತುಕತೆಯ ಪರಿಣಾಮವಾಗಿ ಇಂಜಿನಿಯರಿಂಗ್ನ 2ನೇ ವರ್ಷದಲ್ಲಿದ್ದಾಗಲೇ ಸಂಸ್ಥೆ ಕಟ್ಟಲು ನಿರ್ಧರಿಸಿದೆವು, ನಿಜ. ಆದರೆ ನಮ್ಮಲ್ಲಿ ಬಂಡವಾಳ ಇರಲಿಲ್ಲ. ಎಂಥ ಕಂಪನಿ ಆರಂಭಿಸಬೇಕು ಎಂಬುದು ಪಕ್ಕಾ ಆಗಿರಲಿಲ್ಲ. ಮೊದಲು ಬಂಡವಾಳ ಹೊಂದಿಸಿಕೊಳ್ಳೋಣ, ಉಳಿದದ್ದು ಆಮೇಲೆ ಎಂದುಕೊಂಡೆವು. ಹಣ ಮಾಡಬೇಕು ಎಂದರೆ ಮೊದಲು ಗಿರಾಕಿಗಳನ್ನು ಹುಡುಕಿಕೊಳ್ಳಬೇಕು, ನಂತರ ಅವರಿಗೆ ಅಗತ್ಯವಿರುವ ವಸ್ತುಗಳನ್ನು ಪೂರೈಸಬೇಕು, ನಂತರ ಬೇಡಿಕೆ ಹೆಚ್ಚಿಸಿಕೊಂಡು ಲಾಭ ಮಾಡಿಕೊಳ್ಳಬೇಕು ಎಂದು ಯೋಚಿಸಿದೆವು. ನಮ್ಮ ಕಾಲೇಜಿನಲ್ಲಿ ಒಟ್ಟು 2,000 ವಿದ್ಯಾರ್ಥಿಗಳಿದ್ದರು. ನಮ್ಮ ಪಾಲಿಗೆ ಅವರೇ ಗ್ರಾಹಕರು. ಎಲ್ಲರನ್ನೂ ಪ್ರತ್ಯೇಕವಾಗಿ ಭೇಟಿ ಮಾಡಿ ನಿಮ್ಮ ಅಗತ್ಯವೇನು ಎಂಬ ಪ್ರಶ್ನೆ ಹಾಕಿದೆವು. ಮೊಬೈಲ್ ಸಿಮ್ ಕಾರ್ಡ್ ಮತ್ತು ರೀಚಾರ್ಜ್ ಕೂಪನ್ ಎಂಬ ಉತ್ತರ ಬಂತು. ಇದು 2005ರ ಮಾತು. ಆಗ 300 ರೂಪಾಯಿನ ಸಿಮ್ ಕಾರ್ಡ್ ಮಾರಿದರೆ 5 ರೂಪಾಯಿ ಕಮಿಷನ್ ಸಿಗುತ್ತಿತ್ತು. ನಾವು 3 ಪೈಪೋಟಿಗೆ ಬಿದ್ದವರಂತೆ ಸಿಮ್ ಕಾರ್ಡ್ ಮಾರಲು ನಿಂತೆವು. ದಿನಕ್ಕೆ ಸರಾಸರಿ 10ರಿಂದ 15 ಸಿಮ್ ಕಾರ್ಡ್ಗಳು ಮಾರಾಟವಾಗುತ್ತಿದ್ದವು. ಬಿಸ್ನೆಸ್ನ ಕಾರಣದಿಂದ ತುಂಬ ಸಂದರ್ಭಗಳಲ್ಲಿ ತರಗತಿಗೆ ಚಕ್ಕರ್ ಹಾಕುತ್ತಿದ್ದೆವು. ಇದನ್ನು ಗಮನಿಸಿದ ಕೆಲವು ಅಧ್ಯಾಪಕರು, ನೀವು ಕಾಲೇಜಿಗೆ ಬರೋದು ಓದುವುದಕ್ಕೋ ಅಥವಾ ವ್ಯಾಪಾರ ಮಾಡುವುದಕ್ಕೋ ಎಂದು ರೇಗುತ್ತಿದ್ದರು. ವಿಷಾದದ ಸಂಗತಿ ಎಂದರೆ ಈ ಬಿಸ್ನೆಸ್ ತುಂಬ ದಿನ ನಡೆಯಲಿಲ್ಲ. ಕಾರಣ, ಕೆಲವು ಸಹಪಾಠಿಗಳು ನಾಳೆ ದುಡ್ಡು ಕೊಡ್ತೀನಪ್ಪ ಎಂದು ಸಿಮ್ ಕಾರ್ಡ್ ಖರೀದಿಸಿ ನಂತರ ಕೈಗೆ ಸಿಗದೆ ಹೋಗಿಬಿಡುತ್ತಿದ್ದರು. ಪರಿಣಾಮ, ಸಿಮ್ ಕಾರ್ಡ್ ಮಾರಾಟದ ಬಿಸ್ನೆಸ್ಗೆ ತಾತ್ಕಾಲಿಕ ವಿದಾಯ ಹೇಳಿ ಅದುವರೆಗೆ ಜೊತೆಯಾಗಿದ್ದ ಲಾಭದ ಹಣ ಇಟ್ಟುಕೊಂಡೇ ಟೀ ಶರ್ಟ್ ಮಾರಾಟಕ್ಕೆ ನಿಂತೆವು. ತಿರುವನಂತಪುರಂಗೆ ಹತ್ತಿರದ ತಿರುಪ್ಪುರ್ನಲ್ಲಿ ಹೋಲ್ಸೇಲ್ ದರದಲ್ಲಿ ಟೀ ಶರ್ಟ್ಗಳನ್ನು ತರುವುದು, ನಂತರ ಅವುಗಳ ಮೇಲೆ ಕ್ಲಬ್ಗಳು ಹಾಗೂ ಕಂಪನಿಯ ಹೆಸರುಗಳನ್ನು ಪ್ರಿಂಟ್ ಮಾಡಿ ಮಾರುವುದು ನಮ್ಮ ಉದ್ದೇಶವಾಗಿತ್ತು. ಈ ಬಿಸ್ನೆಸ್ನಲ್ಲಿ ಸ್ವಲ್ಪ ಲಾಭ ಬಂತು. ಆದರೆ ಮೇಲಿಂದ ಮೇಲೆ ತಿರುಪ್ಪುರ್ಗೆ ಹೋಗಿ ಬರುವುದೇ ಹಿಂಸೆ ಅನ್ನಿಸತೊಡಗಿತು. ಹಾಗಾಗಿ ಈ ವ್ಯಾಪಾರಕ್ಕೂ ಕೈ ಮುಗಿದು ಮತ್ತೆ ಮೊಬೈಲ್ ಫೋನ್ ಕಡೆಗೆ ತಿರುಗಿಕೊಂಡೆವು. ಆಗ ಹೊಳೆದದ್ದು ಫುಲ್ ಟಾಕ್ ಟೈಮ್, ಫ್ರೀ SMS, ಗ್ರೂಪ್ ಡಯಲಿಂಗ್ನ ಐಡಿಯಾ. ನಾವು ತಡ ಮಾಡಲಿಲ್ಲ. BPL ಕಂಪನಿಯ ಬಾಗಿಲು ಬಡೆದೆವು. ಕಂಪನಿಯವರಿಗೆ ನಮ್ಮ ಐಡಿಯಾ ಹಿಡಿಸಿತು. ಮೊದಲು 50 ಸಿಮ್ ಕಾರ್ಡ್ ಕೊಟ್ಟು ಇವುಗಳನ್ನು ಮಾರಿ ಬನ್ನಿ ಎಂದರು. ಅವತ್ತಿಗೆ ನಮ್ಮ ಉತ್ಸಾಹ ಹೇಗಿತ್ತೆಂದರೆ ಅಷ್ಟನ್ನು ಒಂದೇ ದಿನದಲ್ಲಿ ಮಾರಿದ್ದೆವು. ಮುಂದಿನ 3 ತಿಂಗಳ ಅವಧಿಯಲ್ಲಿ 14,000 ಸಿಮ್ ಕಾರ್ಡ್ಗಳನ್ನು ಮಾರಾಟ ಮಾಡಿದೆವು. ಭರ್ತಿ 8 ಲಕ್ಷ ರೂಪಾಯಿಗಳ ಲಾಭ ನಮ್ಮ ಕೈ ಸೇರಿತ್ತು. ನಾವು ತಡ ಮಾಡಲಿಲ್ಲ. ತಕ್ಷಣವೇ ಹೊಸ ಕಂಪನಿಯೊಂದನ್ನು ಆರಂಭಿಸಿ ಸಿದ್ಧರಾದೆವು. ಹಾಗೆ ಶುರುವಾದದ್ದೇ ಮಿ ಕಂಪನಿ. ಸ್ವಾರಸ್ಯವೆಂದರೆ, ಕಂಪನಿ ಶುರು ಮಾಡಿ ಅದರ CEO ಅನ್ನಿಸಿಕೊಂಡಾಗ ನಾವು 3 5ನೇ ಸೆಮಿಸ್ಟರ್ನಲ್ಲಿದ್ದೆವು. ಉಳಿದ ವಿದ್ಯಾರ್ಥಿಗಳೆಲ್ಲ ಅಸೈನ್ಮೆಂಟು, ಪ್ರಾಜೆಕ್ಟ್, ಇಂಟರ್ವ್ಯೂ, ಟೆಸ್ಟ್, ಎಕ್ಸಾಮ್ ಎಂಬ ಗಡಿಬಿಡಿಯಲ್ಲಿದ್ದಾಗಲೇ ನಾವು ಕಂಪನಿಗೆ ಬಂಡವಾಳ ಹೂಡುವವರ ಹುಡುಕಾಟದಲ್ಲಿದ್ದೆವು. ಕಂಪನಿಯಿಂದ ಯಾವ್ಯಾವ ಸೇವೆ ಒದಗಿಸಬಹುದು ಎಂದು ತಲೆ ಕೆಡಿಸಿಕೊಂಡಿದ್ದೆವು.
ಹೀಗೆ 1 ವರ್ಷ ಕಳೆಯಿತು. ನಾವು ಪದವಿಯ ಅಂತಿಮ ವರ್ಷಕ್ಕೆ ಬಂದೆವು. ಆ ವೇಳೆಗೆ ಆರಂಭಿಸುತ್ತಿರುವ ಕಂಪನಿಯಿಂದ ಒದಗಿಸಬಹುದಾದ ಸೇವೆಗಳ ಬಗ್ಗೆ ನಮಗೊಂದು ಐಡಿಯಾ ಇತ್ತು. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವವರೇ ಇರಲಿಲ್ಲ. ಹೇಗಾದರೂ ಸರಿ, ಈ ವರ್ಷ ಕಂಪನಿಗೆ ಒಂದು ಗಟ್ಟಿ ನೆಲೆ ಒದಗಿಸಬೇಕು ಎಂಬ ಉದ್ದೇಶದಿಂದ 7ನೇ ಸೆಮಿಸ್ಟರ್ನ ಪರೀಕ್ಷೆ ಬರೆಯದಿರಲು, ಆ ಮೂಲಕ ಕಂಪನಿಯ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಲು ನಿರ್ಧರಿಸಿದೆವು. ಈ ಸಂದರ್ಭದಲ್ಲಿ ನಟ ಮಮ್ಮುಟ್ಟಿ ರಾಜಮಾಣಿಕ್ಯಂ ಎಂಬ ಸಿನಿಮಾದ ಶೂಟಿಂಗಿಗೆಂದು ತಿರುವನಂತಪುರಂಗೆ ಬಂದರು. ನಮ್ಮ ಕಂಪನಿಗೆ ದೊಡ್ಡ ಬ್ರೇಕ್ ಸಿಕ್ಕಿದ್ದೇ ಮಮ್ಮುಟ್ಟಿ ಅವರಿಂದ. ಹೇಗೆಂದರೆ, ಮೊಬೈಲ್ ಮೂಲಕ ಸಿನಿಮಾದ ಬಗ್ಗೆ ಪ್ರಚಾರ ಮಾಡುವುದು ನಮ್ಮ ತಂಡ ರೂಪಿಸಿದ್ದ ಐಡಿಯಾಗಳಲ್ಲಿ ಒಂದಾಗಿತ್ತು. ಯಾವುದೇ ಒಂದು ಮೊಬೈಲ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡರೆ ತನ್ನ ಎಲ್ಲ ಗ್ರಾಹಕರುಗಳಿಗೂ ಆ ಕಂಪನಿ ಸಿನಿಮಾದ ವಿಷಯವಾಗಿ ದಿನವೂ 1 ಅಥವಾ 2 SMS ಕಳಿಸುತ್ತಿದೆ. ಇದರಿಂದ ಸಹಜವಾಗಿಯೇ ಸಿನಿಮಾದ ಬಗ್ಗೆ ಕುತೂಹಲ ಉಂಟಾಗುತ್ತದೆ ಎಂಬುದು ನಮ್ಮ ವಾದವಾಗಿತ್ತು. ಮಮ್ಮುಟ್ಟಿ ಅವರಿಗೆ ಎಲ್ಲವನ್ನೂ ವಿವರಿಸಿದೆವು. ವೆರಿ ಗುಡ್ ಐಡಿಯಾ ಎಂದು ಉದ್ಘರಿಸಿದ ಅವರು, ರಾಜಮಾಣಿಕ್ಯಂ ಸಿನಿಮಾದಿಂದಲೇ ನಿಮ್ಮ ಸಾಹಸ ಆರಂಭವಾಗಲಿ ಎಂದರು. ಈ ಐಡಿಯಾ ನಮ್ಮ ನಿರೀಕ್ಷೆ ಮೀರಿ ಹಿಟ್ಟಾಯಿತು. ನಿರ್ಮಾಪಕರ ಕಡೆಯಿಂದ ಆಫರ್ಗಳ ಮೇಲೆ ಆಫರ್ಗಳು ಬರತೊಡಗಿದವು. ಇದೆಲ್ಲ ನಡೆದದ್ದು 2006ನೇ ಇಸವಿಯಲ್ಲಿ. ಈ ಯಶಸ್ಸು ನಮ್ಮ ಜವಾಬ್ದಾರಿ ಹೆಚ್ಚಿಸಿತು. ಮೂವರ ಮಧ್ಯೆಯೂ ಚಂದದ ಹೊಂದಾಣಿಕೆ ಇತ್ತು. ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸಿತ್ತು. ಹಾಗಾಗಿ ಈ ಕ್ಷಣದವರೆಗೂ ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಬಂದಿಲ್ಲ. ಇವತ್ತು ನಮ್ಮೊಂದಿಗೆ 150 ಮಂದಿ ಕೆಲಸ ಮಾಡುತ್ತಿದ್ದಾರೆ. ಅವರೆಲ್ಲ ನಮ್ಮ ಗೆಳೆಯರೇ ಎಂಬುದು ವಿಶೇಷ. ಗೋವಾ, ಚೆನ್ನೈ, ಮುಂಬೈ ಹಾಗೂ ಕೊಚ್ಚಿಯಲ್ಲಿ ನಮ್ಮ ಕಂಪನಿಯ ಬ್ರಾಂಚ್ಗಳಿವೆ. 8 ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ ಆರಂಭವಾದ ಕಂಪನಿ ಈಗ 150 ಕೋಟಿ ರೂಪಾಯಿಗಳ ವ್ಯವಹಾರ ನಡೆಸುತ್ತಿದೆ. 6 ಕೋಟಿ ರೂಪಾಯಿ ತೆರಿಗೆ ಕಟ್ಟುತ್ತಿದೆ. ವೊಡಾಫೋನ್, ಏರ್ಟೆಲ್, ಮೆಕ್ಡೊನಾಲ್ಡ್, ಡೆಲ್, ಕಾಫಿ ಡೇ, ಪಿಜ್ಜಾ ಕಾರ್ನರ್ ಮುಂತಾದ ಕಂಪನಿಗಳು ನಮ್ಮ ಸೇವೆ ಪಡೆದಿವೆ. ರಾಷ್ಟ್ರಪತಿಯಾಗಿದ್ದ ಸಂದರ್ಭದಲ್ಲಿ ನಮ್ಮ ಕೆಲಸ ಗಮನಿಸಿದ ಅಬ್ದುಲ್ ಕಲಾಂ ನಮ್ಮನ್ನು ದಿಲ್ಲಿಗೆ ಕರೆಸಿಕೊಂಡು ಅಭಿನಂದಿಸಿದ್ದಾರೆ. ಕಡಿಮೆ ಅವಧಿಯಲ್ಲಿ ತುಂಬ ವೇಗವಾಗಿ ಬೆಳೆದ ಸಂಸ್ಥೆ ಎಂಬ ಹೆಗ್ಗಳಿಕೆ ಮೋಬ್ಮಿಯ ಪಾಲಾಗಿದೆ. ಹೊಸದಾಗಿ ಉದ್ದಿಮೆ ಆರಂಭಿಸುವವರಿಗೆ ಮಾರ್ಗದರ್ಶಕರಾಗಿ ಎಂಬ ವಿನಂತಿ ಕೇರಳ ಸರ್ಕಾರದಿಂದ ಬಂದಿದೆ. ಈ ಉದ್ದೇಶದಿಂದಲೇ ಸ್ಟಾರ್ಟ್ಅಪ್ ವಿಲೇಜ್ ಎಂಬ ಹೊಸ ಯೋಜನೆ ಆರಂಭಿಸಿದ್ದೇವೆ. ಮುಂದಿನ 2 ವರ್ಷಗಳಲ್ಲಿ ಕನಿಷ್ಠ 100 ಹೊಸ ಕಂಪನಿಗಳು ಶುರುವಾಗಲು ನಾವು ಕಾರಣ ಆಗಬೇಕು ಎಂದುಕೊಂಡಿದ್ದೇವೆ. ಒಂದಂತೂ ಸತ್ಯ, ಈ ಯಶಸ್ಸು ಸುಮ್ಮನೆ ಬರಲಿಲ್ಲ. ಒಂದೊಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ನೌಕರರು ದಿನಕ್ಕೆ 18 ತಾಸು ದುಡಿದಿದ್ದಾರೆ. 150 ಜನರ ಪರಿಶ್ರಮದಿಂದ ಕಂಪನಿಗೆ ಒಳ್ಳೆಯ ಹೆಸರು ಬಂದಿದೆ. ನಾವು ನೌಕರಿ ಬೇಡುವಂತಾಗಬಾರದು, ನೌಕರಿ ಕೊಡುವವರಾಗಬೇಕು. ನಮ್ಮದೇ ಸ್ವಂತ ಸಂಸ್ಥೆ ಆರಂಭಿಸಬೇಕು. ಈ ಮೂಲಕ ಸಮಾಜಕ್ಕೆ ಒಂದು ಕಾಣಿಕೆ ಅರ್ಪಿಸಬೇಕು ಅಂದುಕೊಂಡಿದ್ದೆವು. ಆ ಕನಸು ನನಸಾಗಿದೆ. ಮುಂದಿನ ವರ್ಷಗಳಲ್ಲಿ 100 ಮಂದಿ ಕಿರಿಯರನ್ನು ಗುರುತಿಸಿ ಬೆಳೆಸಬೇಕು ಎಂಬುದಷ್ಟೇ ನಮ್ಮ ಮುಂದಿನ ಗುರಿ. ಅಂದಹಾಗೆ ಈ ಮೋಬ್ಮಿ ಕಂಪನಿ ಒದಗಿಸುವ ಸೇವೆಯಾದರೂ ಏನು ಎಂದು ಪ್ರಶ್ನಿಸಿದರೆ ಅದಕ್ಕೆ ಉತ್ತರ ಹೀಗೆ ಸಿಗಬಹುದು. ATM ಸೆಂಟರ್ನಲ್ಲಿ ಹಣ ಪಡೆಯುತ್ತೀರಿ ಅಂದುಕೊಳ್ಳಿ. ಅದಾಗಿ 1 ನಿಮಿಷದೊಳಗೆ ನಿಮ್ಮ ಮೊಬೈಲ್ಗೆ ನಿಮ್ಮ ಅಕೌಂಟ್ ನಂಬರ್, ಅಲ್ಲಿರುವ ಬಾಕಿ ಹಣ, ಈಗಷ್ಟೇ ಪಡೆದುಕೊಂಡ ಹಣ, ಈ ಎಲ್ಲ ವಿವರವೂ SMS ರೂಪದಲ್ಲಿ ಬರುತ್ತದೆ. ಹಾಗೆಯೇ ಬಸ್, ರೈಲ್ ಟಿಕೆಟ್ ಮುಂಗಡವಾಗಿ ಬುಕ್ ಮಾಡಿದಾಗಲೂ ಇನ್ಬಾಕ್ಸ್ಗೆ ಒಂದು SMS ಬರುತ್ತದೆ. ಈ ಅಪರೂಪದ ಸೇವೆಯ ಹಿಂದಿರುವುದು ಮೋಬ್ಮಿ ಕಂಪನಿಯ ಮಿದುಳು. ಮತ್ತೊಂದು ಉದಾಹರಣೆ, ಯಾವುದೇ ಮೊಬೈಲ್ನಲ್ಲಿ ತೆಗೆದ ಫೋಟೋವನ್ನು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡಿ ನಂತರ ಅದನ್ನು ಗೆಳೆಯರೊಂದಿಗೆ ಶೇರ್ ಮಾಡಿಕೊಳ್ಳಬಹುದು.
ಆಗಲೂ ನೆರವಿಗೆ ಬರುವುದು ಮೊಬ್ಮಿ ಟೆಕ್ನಾಲಜಿಯೇ. ಅಷ್ಟೇ ಅಲ್ಲ, ಪ್ರೀಪೇಯ್ಡ್ ಸಿಮ್ ಕಾರ್ಡ್ ಹೊಂದಿರುವವರು ಬ್ಯಾಲೆನ್ಸ್ ಪರೀಕ್ಷಿಸಲೆಂದು ಕೆಲವು ನಂಬರ್ ಒತ್ತಿದ ತಕ್ಷಣ ಬ್ಯಾಲೆನ್ಸ್ ಎಷ್ಟಿದೆ ಎಂಬುದರ ವಿವರಣೆ ಬರುತ್ತದಲ್ಲ, ಅದರ ಹಿಂದಿರುವುದು ಕೂಡ ಕೇರಳದ ಈ ತ್ರಿಮೂರ್ತಿಗಳು ಮತ್ತು ಅವರ ತಂಡದವರು ರೂಪಿಸಿದ ಸೇವೆ. ಯಾರೊಬ್ಬರ ನೆರವಿಲ್ಲದಿದ್ದರೂ ಧೈರ್ಯ, ಪರಿಶ್ರಮ ಮತ್ತು ಪ್ರಚಂಡ ಆತ್ಮವಿಶ್ವಾಸದಿಂದಲೇ ದೊಡ್ಡ ಗೆಲುವು ಕಂಡ ಸಂಜಯ್, ವಿಜಯ್ ಕುಮಾರ್ ಮತ್ತು ಗೆಳೆಯರ ಸಾಧನೆಗೆ ಹ್ಯಾಟ್ಸ್ ಆಫ್. ಅವರಿಗೆ ಅಭಿನಂದನೆ ಹೇಳಬೇಕು ನಾವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.